ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಶುಭಾಶಯಗಳನ್ನು ತಿಳಿಸುತ್ತಾ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸನ್ನು ಕೊಟ್ಟು ಇದೇ ರೀತಿ ಜನರ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ಲಿ ಅಂತ ನಾವು ದೇವರನ್ನು ಕೇಳ್ಕೊತಾ ಇದ್ದೇವೆ. ಅವರು ಯಾವುದೇ ಅಧಿಕಾರ ಇಲ್ಲದೆ ಇರ್ಬೋದು, ಆದರೆ ಈ ಅಧಿಕಾರ ಇಲ್ಲದೆ ಇರುವ ಸಮಯದಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡ್ತಾರೆ. ಅವ್ರಿಗೇನಾದ್ರೂ ಅಧಿಕಾರ ಸಿಕ್ಕಿದ್ರೆ ಇನ್ನು ಸರ್ಕಾರದಿಂದ ಸಿಗುವಂತಹ ಎಲ್ಲಾ ಸವಲತ್ತುಗಳನ್ನು ಬಡ ಜನರಿಗೆ ತಲುಪಿಸಲು ಅವರು ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಪಡ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಗೋವಿಂದನವರಿಗೆ ಹುಟ್ಟುಹಬ್ಬದ ಹೃದಯಪೂರ್ವಕ ಶುಭಾಶಯ. ಇಡೀ ಚಾಮರಾಜಪೇಟೆಯಲ್ಲೇ ಒಂದು ಹಬ್ಬದ ವಾತಾವರಣ ಇದೆ. ಎಲ್ಲೆಲ್ಲಿ ನೋಡಿದ್ರು ಗೋವಿಂದಣ್ಣ ಗೋವಿಂದಣ್ಣ ಅಂತಾರೆ. ಇದ್ರ ಹಿನ್ನೆಲೆ ಏನಲ್ಲ? ಈಗ ಈ ಚಾಮರಾಜಪೇಟೆ ಕ್ಷೇತ್ರದ ಕೊಡುಗೆ ಇದ್ದಾನೆ. ಮತ್ತೆ ಎಲ್ಲ ಜನಾಂಗದ ಸರ್ವಧರ್ಮದ ನಾಯಕರಾದಂಥ ಜಮೀರಣ್ಣನವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಅವರು ಏನು ಬುನಾದಿ ಹಾಕ್ಕೊಟ್ಟಿರ್ತಾರೆ ಆದಿಲ್ ನಡ್ಕೊಂಡು ನಾವೆಲ್ಲ ಜನಗಳಿಗೆ ಸಹಾಯನ ಮಾಡ್ತಾ ಇದ್ದೀವಿ. ನಮ್ಮ ಕೈಲಾದ ಅಳಿಲ್ ಸೇವೆನ ಸಲ್ಲಿಸ್ಕೊಂಡು ಕಳೆದ 22 ವರ್ಷದಿಂದ 30 ವರ್ಷದಿಂದ ನಾವು ನಿಮ್ಮ ಅರಳು ಸೇವೆಯನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಜನ ಎಲ್ಲ ನಿಮ್ಗೆ ಗುರ್ಸಿದ್ದಾರೆ, ಒಂದು ಉತ್ತಮ ಸ್ಥಾನ, ಅಣ್ಣ ಅಣ್ಣ ಅಂತಾರೆ. ಕೋವಿಡ್ ಟೈಮಲ್ಲಂತೂ ಲೆಕ್ಕನೇ ಇಲ್ಲ ನೀವು ಮಾಡಿರೋ ಜಮೀರಣ್ಣನ ಜೊತೆ ಸೇರಿ ಅಂತ ಸೇವೆ ಮಾಡಿದರೆ. GP ಎಲೆಕ್ಷನ್ ಬರ್ತಾ ಇದೆ, ಏನು ಮಾರ್ಕೆಟ್ ವಾರ್ಡ್ಗೆ ಏನೋ ನೀವು ಆಕಾಂಕ್ಷೆ ಆಗ್ತಾ? ಖಂಡಿತ ಇರಲಿಲ್ಲ. ನಮಗೆ ಏನು ಜಮೀರಣ್ಣವರು ವಹಿಸ್ಕೊಟ್ಟಿದ್ದಾರೆ ಆ ಒಂದು ಭಾಗದಲ್ಲಿ ಮಾತ್ರ ನಾನು ಇದು ಮಾಡ್ತೀನಿ. ಎಲ್ಲ 10 ಅವ್ರ ಮಾರ್ಗದರ್ಶನದಲ್ಲಿ 10 GB ಎಲೆಕ್ಷನ್ ಆದರೆ 10 ವಾರ್ಡನ್ನು ಜಮೀರಣ್ಣವ್ರ ನೇತೃತ್ವದಲ್ಲಿ ಗೆಲ್ತೀವಿ ನಾವು. ಆಮೇಲೆ ಇಷ್ಟೊಂದು ಅಭಿಮಾನ ಇದೆ ಈ ಜನಗಳಿಗೆ, ಅಭಿಮಾನಕ್ಕೆ ನೀವು ಏನು ಹೇಳ್ತೀರಿ? ಯಾವ ರೀತಿ? ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಅವ್ರಿಗೆ. ಈ ಜೀವ ಇರೋವರೆಗೂ ಚಿರಋಣಿ ಆಗಿರ್ತೀನಿ. ಮುಂದಿನ ಬಡಾವಣೆಗೆ ಏನೆಲ್ಲ ಹಮ್ಮಿಕೊಂಡಿದ್ದೀರಿ ಇವತ್ತು? ಎಲ್ಲ ಈಗ ಅದೇ ಆ ಅಣ್ಣವರು ಏನು ಮಾರ್ಗದರ್ಶನ ಮಾಡ್ತಾರೋ ಅವ್ರು ಹೇಳ್ದಂಗೆ ನಾನು ಕಾರ್ಯಕ್ರಮನ ಹಮ್ಮಿಕೊಂಡು ಕಾರ್ಯಕಲಾಪಗಳನ್ನು ನಡೆಸ್ಕೊಂಡು ಹೋಗ್ತೀನಿ. ಇವತ್ತು ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ನೋಡಿದ್ರು, ಬುಕ್ಸು, ಬ್ಯಾಗು ಮಕ್ಕಳಿಗೆ, ಆಮೇಲೆ ಕೆಲವು ಜನಕ್ಕೆಲ್ಲ ಸಿಹಿ ತಿಂಡಿ ಎಲ್ಲ ಅನಿಸಿ ಎಲ್ಲ ಮಾಡಿದ್ದಾರೆ. ನೀವು ಇನ್ನೂ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ? ಏನಕ್ಕೆ ಅಂದರೆ ನಾವು ಬಡ ಕುಟುಂಬದಿಂದ ಬಂದಿರೋರು. ನಾನೊಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನ ಮಗ. ನಮ್ಮ ತಂದೆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಾವು ಸ್ಕೂಲ್ ಕೊಟ್ಟಿದ್ದು. ಅದಾದ ನಂತರ ಆಟೋ ಡ್ರೈವರ್ ಆಗಿದೆ. ಅದಾದ ನಂತರ ನನ್ನ ಸೆಕ್ರೆಟರಿಯೇಟಲ್ಲಿ ಅಪಾರ್ಟ್ಮೆಂಟ್ ಆಯಿತು. ಅಲ್ಲಿಂದ ನನ್ನ ಕೈಲಾದ ಅಳಿಲು ಸೇವೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಜರ್ನಿ ಮಾಡಿಕೊಂಡು ಇಲ್ಲಿವರೆಗೂ ನಮ್ಮ ಜಮೀರಣ್ಣನವರ ಫಾಲೋವರ್ ಆಗಿ ಇವತ್ತು ಇಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹೋಗ್ತಾ ಇದ್ದೀವಿ. ಕೊನೆಯದಾಗಿ ಜನಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ ಈ ಪ್ರೀತಿ ವಿಶ್ವಾಸಕ್ಕೆ? ಅವ್ರಿಗೆಲ್ಲ ಕೃತಜ್ಞತೆ ಸಲ್ಲಿಸ್ತೀನಿ. ಎಲ್ಲರೂ ದುಡಿಮೆಯೇ ದೇವರು ಅಂತ ಕೆಲಸ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಅವರು ಮೇಲ್ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.